ದ್ವೇಷಿ ದೈತ್ಯರ ತಾರತಮ್ಯವು ದೂಷಣೆಯು ಭೂಷಣಗಳೆನ್ನದೆ ದೋಷವೆಂಬುವ ದ್ವೇಷಿ ನಿಶ್ಚಯ ವಿವರ ನೋಡಲ್ಕೆ. ಕ್ಲೇಶಗಳ ನೈದುವನು ಬಹುವಿಧ ಸಂಶಯವು ಬಡಸಲ್ಲ ವೇದವ್ಯಾಸ ಗರುಡ ಪುರಾಣದಲ್ಲಿ ಬೇಳಿದನು ಋಷಿಗಳಿಗೆ. ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದನಂದನ ಮುಕುಂದ ದಯಾ ಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾಮುಪೈತು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ 22. ದ್ವೇಷಿ ದೈತ್ಯರ ತಾರತಮ್ಯವು ದೂಷಣೆಯು ಭೂಷಣಗಳೆನ್ನದೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಭಗವದ್ವೇಷಿಗಳಾದ ದೈತ್ಯರ ದೂಷಣೆಯು ಭೂಷಣ ಎಂದೇ ಹೇಳುತ್ತಾರೆ. ಸಕಲ ದೈತ್ಯರು ತಮೋಯೋಗ್ಯರು, ಅವರ ಸ್ವರೂಪಗತ ಸ್ವಭಾವವು ಭಗವದ್ವೇಷ ಮತ್ತು ಭಗವದ್ಭಕ್ತರ ದ್ವೇಷಾದಿಗಳಿಂದ ತುಂಬಿದೆ. ಈ ದ್ವೇಷಾದಿ ಭಾವನೆಗಳು ಅವರಲ್ಲಿ ತಾರತಮ್ಯಾನುಸಾರ ಅನಾದ್ಯನಂತ ಕಾಲದಲ್ಲೂ ಇದೆ. ಅವರಲ್ಲಿ ಕಲಿಪುರುಷನು ನೀಚತಮನು. ಭಗವದ್ವೇಷಿಗಳಾದ ಅಂತಹ ದೈತ್ಯರನ್ನು ದೂಷಿಸಬೇಕೆಂದು ದಾಸರು ತಿಳಿಸುತ್ತಾರೆ. ಅವರ ದ್ವೇಷ ಮಾಡುವುದು ದೋಷವೆಂದು ಭಾವಿಸುವವನು ಮತ್ತು ಅದರಂತೆ ಇತರರಿಗೆ ಬೋಧಿಸುವವನು ಸ್ವಭಾವದಲ್ಲಿ ದೈತ್ಯನೇ ಸರಿ. ಅವನೂ ಸಹ ದೈತ್ಯರಂತೆ ನರಕಾದ್ಯನರ್ಥ ರೂಪವಾದ ಮಹಾ ದುಃಖಗಳನ್ನು ಅನುಭವಿಸುವನು. ಈ ಮಾತಿನಲ್ಲಿ ಸಂದೇಹವೇ ಇಲ್ಲ. ಈ ವಾಕ್ಯ ನಿಶ್ಚಯ. ಈ ಮರ್ಮವನ್ನು ವೇದವ್ಯಾಸನಾಮಕರಾದ ಶ್ರೀ ಬಾದರಾಯಣರು ಗರುಡ ಪುರಾಣದಲ್ಲಿ ತಮ್ಮ ಶಿಷ್ಯರಾದ ಸೂತರಿಗೆ ತಿಳಿಸಿದರು. ಸೂತ ಪುರಾಣಿಕರು ಶೌನಕಾದಿ ಋಷಿಗಳನ್ನು ನಿಮಿತ್ತ ಮಾಡಿಕೊಂಡು ಲೋಕಕ್ಕೆ ಬಿತ್ತರಿಸಿದರು. ಇದಕ್ಕೆ ಪ್ರಮಾಣ ದೈತ್ಯ ನಿಂದಾಂ ಸಕುರ್ವಂತಿ ತೇಪಿಶ ತತ್ಫಲ ಭಾಗಿನಃ. ಗರುಡ ಪುರಾಣ ವಾಕ್ಯ ಅಂದರೆ, ಯಾರು ದೈತ್ಯರ ನಿಂದನೆಯನ್ನು ದೂಷಣೆ ಮಾಡುವುದಿಲ್ಲವೋ ಅವನೂ ಸಹ ದೈತ್ಯರಂತೆ ಮಹಾ ದುಃಖಕ್ಕೆ ಗುರಿಯಾಗುವನು. ಗರುಡ ಪುರಾಣದ ಇತರ ಪ್ರಮಾಣ ಶ್ಲೋಕಗಳನ್ನು ಶ್ರೀ ಸಂಕರ್ಷಣ ಒಡೆಯರು ತಮ್ಮ ವ್ಯಾಖ್ಯಾನದಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.